ದ್ರಾವಿಡ ನೆಲದಲ್ಲಿ ಅಕ್ಷರಶಃ ದಳಪತಿ ವಿಜಯ್ ಅಬ್ಬರವನ್ನ ತೋರಿದ್ದಾರೆ. 110 ಸೀಟ್ಗಳಲ್ಲಿ ಸದ್ಯದ ಅಪ್ಡೇಟ್ ಪ್ರಕಾರ ಮುಂಚೂಣಿಯಲ್ಲಿದ್ದಾರೆ. ಮೊದಲ ಪ್ರಯತ್ನದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿರುವಂಥದ್ದು MK ಸ್ಟಾಲಿನ್ ಅವರು ತನ್ನ ಸ್ವಂತ ಕ್ಷೇತ್ರ ಕೊಳತ್ತೂರಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆಂಧ್ರದ NTR ಮಾದರಿಯಲ್ಲಿ ವಿಜಯ್ ಈಗ ಜಯಭೇರಿಯನ್ನು ಬಾರಿಸ್ತಾ ಇರುವಂಥದ್ದು. ಮೊದಲ ಪ್ರಯತ್ನದಲ್ಲಿನೇ ಮುಖ್ಯಮಂತ್ರಿ ಹುದ್ದೆಯ ಪಕ್ಕಕ್ಕೆ ಬಂದು ನಿಂತಿದ್ದಾರೆ. ಅವರು ಇವಾಗ ಕೇವಲ 8 ಸೀಟ್ಗಳು ಮಾತ್ರ ಸರಳ ಬಹುಮತಕ್ಕೆ ಬೇಕಿರುವಂಥದ್ದು. ಇಲ್ಲಿ ಈಗ ಅವರ ರಾಜಕೀಯದ ತಂತ್ರಗಾರಿಕೆಗಳು ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಸಾಗಬಹುದು. ಈಗ ಸಹಜವಾಗಿಯೇ ಒಂದಷ್ಟು ಜನ ರಾಜಕೀಯದ ವಾತಾವರಣ ಬದಲಾಗಿರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಲಸೆ ಹಕ್ಕಿಗಳು ಹಾರಾಟವು ಕೂಡ ಎಲ್ಲಿ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಇರುತ್ತೋ ಆ ಕಡೆಗೆ ಹಾರಿ ಹೋಗುವಂಗೆ ವಲಸೆ ಹಕ್ಕಿಗಳ ಹಾರಾಟವು ಕೂಡ ಶುರುವಾಗುತ್ತೆ. ಸಹಜವಾಗಿಯೇ ರಾಜಕೀಯವಾಗಿ ನಡೆಯುವಂಥದ್ದು ಇದ್ದೇ ಇರುತ್ತೆ. ಇಲ್ಲಿ 110 ಸೀಟ್ಗಳಿಗೆ ಬಂದು ನಿಂತಾಗ ಅಲ್ಲಿರುವಂಥ ಇಬ್ಬರು ಎದುರಾಳಿಗಳು ಕೂಡ 57, 67 ಎರಡೂ ಕೂಡ ಹಾವು ಮುಂಗುಸಿಯ ರೀತಿಯಲ್ಲಿ ಎಣ್ಣೆ ಸೀಗೆಕಾಯಿ ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಂತಹ ಪಕ್ಷಗಳು DMK ಮತ್ತು ಅಣ್ಣಾ DMK ಪಕ್ಷಗಳು ಇರುವಂಥದ್ದು. ಈಗ ಅವರಿಬ್ಬರನ್ನು ಕೂಡ ಹಿಂದಕ್ಕೆ ಸರಿಸಿ 110 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕುಟುಂಬ ಸದಸ್ಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಅನೇಕ ಸಂದರ್ಭದಲ್ಲಿ ಭಾರತೀಯ ರಾಜಕಾರಣದಲ್ಲಿ ಬಳಕೆಯಾಗುವಂತಹ ಪದಗಳಲ್ಲಿ ಸೈಲೆಂಟ್ ವೋಟರ್ಸ್ ಅಂತ ಹೇಳುವಂತಹ ಪದವನ್ನು ಬಳಕೆ ಮಾಡ್ತೀವಿ. ಸೈಲೆಂಟ್ ವೋಟರ್ಸ್ ರೀತಿಯಲ್ಲಿ ಈ ಬಾರಿ ತಮಿಳುನಾಡಿನ ಯುವಕರು ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಅವರು ರೀಲ್ಸ್ಗಳಲ್ಲಿ ಇವುಗಳಲ್ಲಿ ಎಲ್ಲ ರೀತಿಯಲ್ಲಿ ಹೇಳ್ತಾ ಇದ್ದಿರ್ಬೋದು. ಆದರೆ ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಏನೋ ನೋಡಕ್ಕೆ ಬಂದಿದ್ದಾರೆ, ವಿಜಯ್ ಅವ್ರನ್ನ ನೋಡಿ ಹೋಗ್ತಾರೆ, ವಾಪಸ್ ಹೋದ್ಮೇಲೆ ಅವ್ರು ನಮಗೆ ಓಟ್ ಹಾಕ್ತಾರೆ ಅನ್ನುವ ಸಾಮಾನ್ಯವಾದ ಧಾಡಸಿ ಮನಸ್ಥಿತಿ ರಾಜಕೀಯ ಪಕ್ಷಗಳಲ್ಲಿ ಇತ್ತು. DMKಲೂ ಇತ್ತು, ಅಣ್ಣಾ DMKಲೂ ಇತ್ತು. ಅದು ಇವಾಗ ಸಂಪೂರ್ಣವಾಗಿ ಚದುರಿಸಿದೆ. ರಾಜಕೀಯ ಜಲ್ಲಿಕಟ್ಟಿನಲ್ಲಿ ಈಗ ಇವಿಬ್ಬರನ್ನೂ ಕೂಡ ಹಿಂದೆ ಕಟ್ಟಿರುವಂತಹ TVK ಗೆಲುವಿನ ನಗಾರಿಯನ್ನು ಬಾರಿಸ್ತಾ ಇದೆ. ಅದು ತನ್ನ ದಿಗ್ವಿಜಯವನ್ನು ಸಾಧಿಸೋದಕ್ಕೆ ದಿಗ್ವಿಜಯವನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ. ವಿಜಯ್ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವಂತಹದ್ದು ಒಂದು ಮುನ್ಸೂಚನೆ ಸಿಗ್ತಾ ಇದ್ದಂತೆ ಅವರ ಮನೆ ಮುಂದೆಯೂ ಕೂಡ ಪೊಲೀಸರ ಜಮಾವಣೆ ಆಗಿದೆ. ಹವಾಮಾನ ಬದಲಾವಣೆ ಆಗಿದೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದು ರಾಜಕೀಯದ ಅತಿ ದೊಡ್ಡ ಸ್ಥಿತ್ಯಂತರ. ಇಲ್ಲಿವರೆಗೆ DMK ಮತ್ತು ಅಣ್ಣಾ DMK ಈ ಎರಡು ರೀತಿಯಲ್ಲಿ ಒಂದು ರೀತಿಯಲ್ಲಿ ವರ್ಟಿಕಲ್ ಆಗಿ ಡಿವೈಡ್ ಆದಂತಹ ಸ್ವರೂಪದ ಆಡಳಿತ ವ್ಯವಸ್ಥೆಯೂ ಕೂಡ ಅಲ್ಲಿ ಇತ್ತು. ಆದರೆ ಈಗ ಮೂರನೇ ಶಕ್ತಿಯ ಉದಯ ಆಗಿದೆ. ಅದು ಮೂರನೇ ಶಕ್ತಿ ಈಗ ಮಹಾನ್ ಶಕ್ತಿಯಾಗಿ ಬೆಳೆದಂತೆ ಕಾಣ್ತಾ ಇದೆ. ಈ ಬಾರಿಯ ಗೆಲುವನ್ನು ದಾಖಲಿಸುವುದರ ಕಡೆಗೆ ನಡೆದಿರುವಂಥದ್ದು ವಿಜಯ್. ಹಾಗೆಯೇ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರಬೇಕು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಷ್ಟೇ ಒಂದು ಇತಿಹಾಸದ ಸೃಷ್ಟಿ ಇದು. ಹಿಂದಿನ ಬಾರಿ 3, ಅಲ್ಲಿಂದ 77, ಈಗ 184 ಸೀಟ್ಗಳು. ಒಂದಕ್ಕಿಂತ ಒಂದು ಬಹಳ ದೊಡ್ಡದಾದಂತಹ ಜಂಪ್. BJP ಬಂಗಾಳದ ಗದ್ದುಗೆಯನ್ನು ಏರಿರುವಂಥದ್ದು. 3 ಸೀಟ್ ಇದ್ದಾಗಲೇ ಅವರು ಮುಖ್ಯಮಂತ್ರಿ ಆಗಬಹುದು, ನಾವು ಆಡಳಿತ ನಡೆಸಬಹುದು ಅಂತೇಳಿ ಕನಸು ಕಟ್ಟಿಕೊಂಡು ಹೋರಾಟ ನಡೆಸಿದಂಥವ್ರು 77 ಸೀಟ್ಗಳು ಬಂದಾಗ ಸುಮ್ಮನೆ ಕೂತಿರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇತ್ತು. ಆ 77 ಸೀಟ್ ಬಂದಾಗ ಅದಕ್ಕೆ ಪೂರಕವಾದಂತಹ ರಣತಂತ್ರವನ್ನು ರೂಪಿಸೋದ್ರಲ್ಲಿ BJP ಯಶಸ್ವಿಯಾಗಿದೆ. ಯಾವುದು ಕಬ್ಬಿಣದ ಕಡಲೆಕಾಯಿ ಅಂತೇಳಿ ಅಂದ್ಕೊಂಡಿದ್ರು, ಯಾವ ರಾಜ್ಯದಲ್ಲಿ BJP ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ರು, ಆ ರಾಜ್ಯದಲ್ಲಿ ಈ ಬಾರಿ ಕಮಲ ಪಕ್ಷ ಗೆದ್ದು ಬೀಗಿರುವಂತಹ ರೀತಿ ನಿಜಕ್ಕೂ ಕೂಡ ಇದು ಅಚ್ಚರಿಯಲ್ಲ. ಅದರ ಹಿಂದೆ ಭಾಳ ದೊಡ್ಡದಾದಂತಹ ಕೆಲಸವೂ ಇದ್ದೇ ಇತ್ತು. ಯಾಕಂದರೆ 3ರಿಂದ 77ಕ್ಕೆ ಬಂದಾಗ ಯಾವ ಸ್ವರೂಪದ ಹೋರಾಟ ಇದ್ದಿರ್ಬೋದು ಅನ್ನೋದನ್ನು ನಾವು ಕಲ್ಪಿಸ್ಕೊಂಡಾಗಲೇ 3ರಿಂದ 77 ಬರೋದು ಕಷ್ಟ. ನಿಜವಾದಂತಹ ಶ್ರಮ ಇದ್ದಂಥದ್ದು 21ರ ಎಲೆಕ್ಷನ್ನಲ್ಲಿ ಅವರಿಗೆ 77 ಬಂದ ಮೇಲೆ ಅದನ್ನು 184ಕ್ಕೆ ತಲುಪಿಸ್ತಾರೆ ಅಂತ ಹೇಳಿದರೆ ಅದರಲ್ಲಿ ಬಹಳ ದೊಡ್ಡ ಅಚ್ಚರಿ ಏನಿಲ್ಲ. ಯಾಕಂದರೆ ಅಲ್ಲಿ ಆ ಶ್ರಮವನ್ನು ಮುಂದುವರಿಸ್ತಾ ಭಾಗ ಮತ್ತು ಅದಕ್ಕೆ ಬೇಕಾಗಿರೋಂಥದ್ದು ಸ್ಟೇಜನ್ನು ಅವರು ಆಲ್ರೆಡಿ ಸೆಟ್ ಮಾಡಿದರು. ಅದರಲ್ಲಿ ಈಗ ಮುಂದುವರೆದು ಭವ್ಯವಾದಂತಹ ಮಹಲನ್ನು ಕಟ್ಟಿದ್ದಾರೆ BJPಯವರು. ಆ ಮೂಲಕ BJP ಮತ್ತು TMC ಕಾರ್ಯಕರ್ತರ ಮಧ್ಯೆ ಜಟಾಪಟಿ ಯಥಾಪ್ರಕಾರ ಮುಂದುವರೆದಿದೆ. ಇದು ಬೂತ್ಗಳ ಮಟ್ಟದವರೆಗೂ ಕೂಡ ನಡೆಯುವಂತಹ ಜಟಾಪಟಿ. ರಸ್ತೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ಯಾಕಂದರೆ ಪಶ್ಚಿಮ ಬಂಗಾಳದ ಚುನಾವಣೆಗೂ ಅಲ್ಲಿಯ ರಕ್ತ ರಾಜಕೀಯಕ್ಕೂ ಹತ್ತಿರದ ನಂಟು ಇದ್ದೇ ಇದೆ. CT ರವಿ ಅವರು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಹಾಗೆಯೇ ಹಿರಿಯ ನಾಯಕ. CT ರವಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿಕೊಳ್ಳೋದ್ರ ಕಡೆಗೆ ಭಾರತೀಯ ಜನತಾ ಪಕ್ಷ ಹೊರಟಿದೆ. ಯಾವ ಸ್ವರೂಪದ ಯಶಸ್ಸು ಕಾರಣ ಆಯಿತು ಅಂತೇಳಿ ಅನ್ಸುತ್ತೆ CT ರವಿ ಅವರೇ? ಕೇಳ್ತಿದ್ಯಾ ನನ್ನ ಧ್ವನಿ? ಕಂಗ್ರ್ಯಾಚುಲೇಷನ್ಸ್.
ಸಿಟಿ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ, ನನ್ನ ಧ್ವನಿಯವರಿಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮಾತಾಡ್ತೀನಿ ಅವ್ರ ಜೊತೆಗೆ. ಇಲ್ಲಿ ಮಹೇಶ್ ಅವರೇ, ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದ ಗೆಲುವು ಮಾಡಬೇಕಾಗಿರುವಂಥದ್ದು? ಎರಡು ಹಿಂದೂ ವಿರೋಧಿ ಸರ್ಕಾರಗಳು, ಒಂದು ಪಶ್ಚಿಮ ಬಂಗಾಳದಲ್ಲಿ, ಒಂದು ತಮಿಳುನಾಡಿನಲ್ಲಿ. ಇಡೀ ತಮ್ಮ ಒಂದು ರೀತಿ ಆ ಫೋಬಿಯಾ ಇತ್ತಲ್ಲ, ಹಿಂದೂ ಸನಾತನ ಧರ್ಮದ ವಿರುದ್ಧ ಇದ್ದಂಥ ಏನು ಸ್ಟಾಲಿನಿನ ಫೋಬಿಯಾ, ಮತ್ತು ಹಿಂದೂಗಳನ್ನು ನಾವು ಯಾಕೆ ಪ್ರಾರಂಭದಲ್ಲೇ ಹೇಳಿದೆ ನಾಗರಿಕತೆಯ ಚುನಾವಣೆ ಇದು ಅಂತ ನಾವು ಯಾಕೆ ಹೇಳಿದೆ ಡೆಮಾ ಇದು ಅಂದರೆ, ಒಂದು ಅಲ್ಪಸಂಖ್ಯಾತರ ಮತವನ್ನು, ಆ ಒಳನುಸುಳಿಕೋರರ ಮತವನ್ನು ಇಟ್ಕೊಂಡು ಬಂಡವಾಳ ಮಾಡಿಕೊಂಡು ಎಲ್ಲ ಈ ಥರ ನಮ್ಮ ದೇಶದ ಯಾವುದೆಲ್ಲ ಸಜ್ಜನಿಕೆಯ ಒಂದು ಗುಣಧರ್ಮ ಇರಬೇಕು ಅದು ಎಲ್ಲನೂ ಧಿಕ್ಕರಿಸ್ಬಿಟ್ಟು, ಅದು ಸುಪ್ರೀಂ ಕೋರ್ಟ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಸ್ವತಃ ಎಲ್ಲ ರೀತಿಯ ಸಂವಿಧಾನವನ್ನು ದೂರ ಮಾಡುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿಯವರು ಮಾಡಿದರು. ಒಂದು ರೀತಿ ದೇಶಕ್ಕೆ ಒಂಥರ ಗಂಡಾಂತರ ರೀತಿ ಒಳಗಡೆ ಒಂದು ಸರ್ಕಾರವೇ ವರ್ತಿಸ್ತಾ ಇದ್ದಂಥದ್ದು. ಏನು ನುಸುಳುಕೋರರು ಬರ್ತಿದ್ರು, ಏನು ಒಂದು 3431 ಕಿಲೋಮೀಟ್ರ್ ಬಾರ್ಡರ್ ಇದೆ, ಅದರಲ್ಲಿ 600 ಕಿಲೋಮೀಟ್ರ್ ಬಾರ್ಡರನ್ನು ಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಪ್ರತಿ ಬಾರಿ ಅದಕ್ಕೆ ಹಣ ಕೊಟ್ಟರೆ ಹಣವನ್ನು ಉಪಯೋಗಿಸ್ಕೊಳ್ಳದೆ ವಾಪಸ್ ಕಳಿಸ್ತಾಯಿದ್ರು. ಅಂದರೆ ಯಾವ ಕಾರಣಕ್ಕೋಸ್ಕರ? ಓಟಿನ ಸಲುವಾಗಿ ಅವರನ್ನು ಮಾಲ್ಡಾ ಮತ್ತು ಬೇರೆ ಬೇರೆ ಜಾಗದಲ್ಲಿ ಅವರನ್ನು ಸಂರಕ್ಷಣೆ ಮಾಡಬೇಕು ಅಂತ. ನಿನ್ನೆ ಬಾಂಗ್ಲಾದೇಶದ ಏನು ಸಂಸತ್ತಿನ ಒಳಗಡೆ ಒಬ್ಬ ಹೊಸ ಪಾರ್ಲಿಮೆಂಟ್ ಸದಸ್ಯ ಹೇಳಿದಂಥ ಮಾತು ಅಂದರೆ, BJP ಸರ್ಕಾರ ಬಂದರೆ ನುಸುಳುಕೋರನ್ನ ಏನು ಹೋಗಿದ್ರು ಅವ್ರನ್ನೆಲ್ಲ ವಾಪಸ್ ಕಳಿಸ್ತಾರೆ ಅಂತ. ಅಂದರೆ ಕಳೆದ 45 ವರ್ಷಗಳಲ್ಲಿ ಅದು ಕಮ್ಯುನಿಸ್ಟ್ ಅವರು ಇರ್ಬೋದು, ಅದು TMC ಇರ್ಬೋದು, ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ದೇಶದ ಒಳಗಡೆ ನುಸುಳುಕೋರರನ್ನು ಪೋಷಿಸ್ತಕ್ಕಂಥದ್ದು, ಅವ್ರನ್ನ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ಅದು ಜನರಲ್ಲಿ ಒಂದು ರೀತಿ ಆಕ್ರೋಶ ಮನೆ ಮಾಡಿಬಿಟ್ಟಿತ್ತು. ಒಂದು ಪ್ರಶ್ನೆ, ಯಾವ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಮಗೆ ಭಾವನಾತ್ಮಕವಾಗಿ ಸಂಬಂಧ, ಯಾವುದೆಲ್ಲವೂ ನಾವು ಭಾವನಾತ್ಮಕವಾಗಿ ದೇಶವನ್ನು ನಾವು ಅಂದ್ಕೊಂಡಿದ್ದು, ಒಂದೇ ಮಾತರಂ ಇರ್ಬೋದು, ಪ್ರತಿಯೊಂದೇ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು. ಯಾರು ಮಹುತಾಜ್ ಜನಾಂಗದವರಿಗೆ ನಾವು CA ಒಳಗಡೆ ಅವ್ರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದರೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು. ಒಂದು ವಿರೋಧ ಮಾಡಲಿಲ್ಲ. ಕೃಷಿ ಸನ್ಮಾನ್ ಇದೆ ಕೊಡ್ತಾ ಇದ್ವಿ, ಇಡೀ ಯಾರು ಪಶ್ಚಿಮ ಬಂಗಾಳದ 2 ಕೋಟಿ ಜನರಿಗೆ ಅದನ್ನು ತಲುಪಿಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಂದರೆ ಒಂದು ರೀತಿ ನಕಾರಾತ್ಮಕವಾಗಿ ನೆಗೆಟಿವ್ ರಾಜಕಾರಣವನ್ನೇ ಮಾಡ್ಕೊಂಡ್ಬಿಟ್ಟು ನೇರವಾಗಿ ಸಂವಿಧಾನಕ್ಕೆ ಸಡ್ಡೊಡಿಯೋತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಾನು ಏನು ಬೇಕಾದರೂ ಮಾಡ್ಬೋದು, ನನ್ನ ಹಿಂದ್ಗಡೆ ಜನ ಇದ್ದಾರೆ, ಚುನಾವಣೆಯಲ್ಲಿ ಗೆಲುವೇ ನನಗೆ ಮಾನದಂಡ ಅಂತೇಳಿ ಸರ್ಕಾರದ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಸೈನ್ಯ ವಿರುದ್ಧ. ಒಂದು ರೀತಿ ಎಲ್ಲಿಗೆ ಹೋಗಿತ್ತು ಅಂದರೆ, ಒಂದಿನ ನನ್ನ ಸರ್ಕಾರವನ್ನು ವಜಾ ಮಾಡೋಕ್ಕೆ ಸೈನ್ಯ ಕ್ಷಿಪ್ರಕ್ರಾಂತಿ ಮಾಡಿದೆ, ಸೈನ್ಯ ಬಂದು ಸೇರಿಬಿಟ್ಟಿದೆ ನನ್ನ ಮುಖ್ಯಮಂತ್ರಿ ಕಚೇರಿ ಮುಂದೆ ಅಂತ ನಾಟಕ ಮಾಡ್ತಕ್ಕಂಥದ್ದು. ಅಂದರೆ ಒಬ್ಬ ಮುಖ್ಯಮಂತ್ರಿಗೆ ಇರಬೇಕಾದಂಥ ಆ ಈ ಗರಿಮೆ, ಆ ಗೌರವವನ್ನು ಕಳ್ಕೊಂಡು ಮಾಡಿದಂಥದ್ದು. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಅದು ಮಾಡಿದರೆ, ತಮಿಳ್ನಾಡದ ಒಳಗಡೆ ಸನಾತನ ಧರ್ಮವನ್ನು ಏಡ್ಸ್ಗೆ ಹೋಲಿಸತಕ್ಕಂಥದ್ದು. ಕಾರ್ತಿಕ ದೀಪಮ್ಮನ್ನು ಮಾಡಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟನ್ನು ಅವ್ರನ್ನ ಇಂಪೀಚ್ ಮಾಡೋಕ್ಕೆ ಹೋಗ್ತಕ್ಕಂಥದ್ದು, ಹೈಕೋರ್ಟ್ ಜಡ್ಜ್ಮೆಂಟನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ಜಡ್ಜ್ಗಳ ವಿರುದ್ಧವೇ ನಾನು ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದು. ಅಂದರೆ ಒಂದು ರೀತಿ ಒಳಗಡೆ ಒಂದು ಭ್ರಮೆ ಒಳಗಡೆ ಇತ್ತು. ಒಟ್ಟು ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕಾಗಂದ್ರೆ ಕಾಂಗ್ರೆಸ್ ಹೇಗೆ ನೈಪಥ್ಯಕ್ಕೆ ಸರಿದಿದೆ ಅಂತ. ಆದರೆ ತಮಿಳುನಾಡಿನಲ್ಲಿ ಧಾರ್ಮಿಕ ಕಾಂಗ್ರೆಸ್ ಸಂಪೂರ್ಣವಾಗಿ ತಿರಸ್ಕರಿಸಿದಾರಲ್ಲ, ಯಾವುದನ್ನು ಕೂಡ ಅದನ್ನೇನು ಪುರಸ್ಕಾರ ಟಿವಿ ತಿರಸ್ಕಾರ ಮಾಡಿರ್ತಕ್ಕಂಥ ಅಲ್ಲಿ ಕಾಂಗ್ರೆಸ್ ಮಾತ್ರ IND ಇವರು ಬಹಳ ಕಾಂಗ್ರೆಸ್ ನಮ್ಮ ಸ್ನೇಹಿತರು ಮಾತನಾಡ್ತಿದ್ರು. ಅವರಿಗೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ, ದೇಶದ ಒಂದು ರಾಜಕೀಯ ಪಾರ್ಟಿಯಾಗಿ ಒಂದು ಚುನಾವಣಾ ರಾಜಕಾರಣವನ್ನು ಸೀರಿಯಸ್ ಆಗಿ ತಗೊಂಡಿದ್ದೇ ಇಲ್ಲ ಅವರು. ಪಶ್ಚಿಮ ಬಂಗಾಳದಲ್ಲಿ ಅವರು ಕಳ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಅವರು ಎದುರುಗಾಡಿ ಇರೋವಂಥ ಪಾರ್ಟಿ ಬಂದಿದೆ, ಠೇವಣಿ ಉಳಿಸ್ಕೊಳ್ಳೋಕ್ಕೆ ಇಲ್ದಂಥವ್ರು ಚೀನಾ ಏಜೆಂಟ್ ರೂಪದಲ್ಲಿ ನಿಕೋಬಾರ್ನಲ್ಲಿ ಹೋಗ್ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ರು. ಯಾರು ರಾಹುಲ್ ಗಾಂಧಿ ಕೆಲಸ ಮಾಡ್ತಿದ್ರು. ತಮಿಳ್ನಾಡು ಒಳಗಡೆ ಬಂಡವಾಳ ಹೋಗ್ಬಿಟ್ಟಿದೆ. ತಮಿಳ್ನಾಡು ದೇಶದ ಒಳಗಡೆ ಜನ ಕಾಂಗ್ರೆಸ್ ನೈಪಥ್ಯಕ್ಕೆ ರಾಜ್ಯಗಳ ಮೇಲೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಜನ ತಿರಸ್ಕಾರ ಬಿಜೆಪಿಗೆ ಗಂಟು ಕೊಟ್ಟಿದ್ದ ಧರ್ಮ ಹಿಂದೂ ಧರ್ಮ ಬಿಜೆಪಿ ಆಸ್ತಿ ದೇಶದ 138 ಕೋಟಿ ಕಾಂಗ್ರೆಸ್ಸಿನ ಈ ನೆಗೆಟಿವ್ ರಾಜಕಾರಣವನ್ನ, ನಕಾರಾತ್ಮಕವಾದಂಥ ರಾಜಕಾರಣವನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸು ಇಡೀ ದೇಶದ ರಾಜಕಾರಣದಲ್ಲಿ ಜೂನಿಯರ್ ಪಾರ್ಟ್ನರು. ಮೈನ್ ಸ್ಟ್ರೀಮ್ ರಾಜಕಾರಣ ಮಾಡಕ್ಕೆ ಅವ್ರ ತಾಕತ್ತೇ ಇಲ್ಲ. ಯಾವ ರಾಜ್ಯದ ಒಳಗಡೆ, ದಕ್ಷಿಣ ಭಾರತದಲ್ಲಿ ನಿಮ್ದು ಎಲ್ಲಿದೆ ಹೇಳಿ? ದೇಶದ ಒಳಗಡೆ ಒಂದು ರಾಜ್ಯದಲ್ಲಿ ನಿಮ್ಗೆ ಆಡಳಿತ ಉಂಟಾ? ದಕ್ಷಿಣ ಭಾರತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ದೇಶದ ಮಾತಾಡಿ ಮಹೇಶ್ ಅವರೇ, ನೀವು ಒಂದು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ನೀವು ಹಿಂದೂ
ವಿರೋಧಿ ಪಕ್ಷಗಳು ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ಈಗ TMCಯ ಮಮತಾ ಬ್ಯಾನರ್ಜಿಯವರು ಸ್ಟೇಜ್ ಮೇಲೆ ಚುನಾವಣಾ ಪ್ರಚಾರ ಭಾಷಣದ ವೇಳೆ ಉದ್ದಕ್ಕೂ ಕೂಡ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಂಡು ಹೋಗ್ತಾರೆ. ಈ ಸ್ತೋತ್ರಗಳ ಪಠಣವನ್ನು ಮಾಡಿಕೊಂಡೇ ಜನರ ಮುಂದೆ ಅವರು ಮಾತಾಡ್ತಾ ಇದ್ರು. ಹೀಗಿರುವಾಗ ಇವರು ಕೂಡ ಹಿಂದೂ ವಿರೋಧಿ ತಿಳ್ಕೊಂಡು ಹಿಂಗಾಗುತ್ತೆ. ಈ ಸ್ಯೂಡೋ ಅಂತಕ್ಕಂಥ ಪದ ಏನ್ ಹೇಳ್ತಾರೆ ಇದು ಸೂಟ್ ಆಗ್ತಕ್ಕಂಥದ್ದು. ಎಲ್ಲಿ ಅನಿವಾರ್ಯ ಇರುತ್ತೆ, ಎಲ್ಲಿ ತನಕ ಆಗ್ಬಿಡತ್ತೆ ಈ ರಾಜಕಾರಣದಲ್ಲಿ ಅಂತಂದ್ರೆ, ತಮ್ಮ ವೋಟಿನ ಸಲುವಾಗಿ ಮೊನ್ನೆ ವಿಜಯನ್ ಅಫಿಡವಿಟ್ ಕೊಟ್ರಲ್ಲ, ಶಬರಿಮಲೆ ವಿಷಯ ಇರ್ಬೋದು, ಹಿಂದೂ ವಿಚಾರದಲ್ಲಿರ್ಬೋದು, ಮೊನ್ನೆ ತನಕ ಅಫಿಡವಿಟ್ ಯಾಕೆ ಹಾಕರು, ನಾನು ಸಣ್ಣ ವಯಸ್ಸಿಂದ ರಾಮಾಯಣ ಮಾಡ್ತಿದ್ದೆ ಅಂತ ಅವರು ಮೋಹನ್ ಲಾಲ್ ಜೊತೆ ಸಂದರ್ಶನದಲ್ಲಿ ಹೇಳಿದಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಹೇಗೆ ಅಂತಂತಂದರೆ, ಈ ದೇಶದ ಒಳಗಡೆ ಈ ಏನು ಕಾಂಗ್ರೆಸ್ ಮತ್ತು INDA ಒಕ್ಕೂಟಗಳು ಬೇರೆ ಬೇರೆ ಭಾಗ ಆಗಿತ್ತು, ಅವರು ಇರ್ತಕ್ಕಂಥ ಈ ಒಂದು ದ್ವೇಷ ಮನಸ್ಥಿತಿ ಇದೆಯಲ್ಲ ಈ ಒಂದು ಸಮುದಾಯದ ಬಗ್ಗೆ, ನೀವು ಯಾವುದಾದ್ರು ತಗೊಳ್ಳಿ, ಒಂದೇ ಒಂದು ಸಂಗತಿಗಳು ಕೂಡ ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ, ಹಿಂದೂ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದೇ ಇಲ್ಲ. ಎಲ್ಲಿ ಕೊಟ್ಟಿದ್ದಾರೆ? ನೀವು ಬಹಳ ಖುಷಿಯಿಂದ ಒಂದು ಮಾತನ್ನು ಹೇಳ್ತಾ ಇದ್ರಿ, ಬಹಳ ಖುಷಿಯಿಂದ ಹೇಳ್ತೀರಿ, ಬಹಳ ಅದನ್ನ ಬ್ಯಾಜ್ ತರ ಧರಿಸೋದಕ್ಕೆ ರೆಡಿ ಆಗಿದೆ ನೀವು ಕಾಂಗ್ರೆಸ್ನವರು. ದಕ್ಷಿಣ ಭಾರತದಲ್ಲಿ BJPಯವರು ಇಲ್ಲ ಅಂತ ಹೇಳಿ, ದಕ್ಷಿಣ ಭಾರತದಲ್ಲಿ BJPಯವರು ಇಲ್ಲ, ನಾವೇ ಗೆಲ್ತೀವಿ, ದಕ್ಷಿಣ ಭಾರತವರು ತಿರಸ್ಕೃತಿ. ದಕ್ಷಿಣ ಭಾರತಕ್ಕೆ ಮಾತ್ರ ಗೆದ್ದು ನೀವು ದೇಶದಲ್ಲಿ ಆಡಳಿತ ನಡೆಸೋದಕ್ಕೆ ಹೊರಟಿದ್ದೀರಾ ಕಾಂಗ್ರೆಸ್ನವರು. ಯಾವ ರೀತಿಯಾದಂತ ಒಂದು ಅಸ್ಸಾಂನಲ್ಲಿ 3 ಬಾರಿ ಆಡಳಿತ ನಡೆಸಿರುವಂತ ನೀವು, ಅಸ್ಸಾಂನಲ್ಲಿ 3 ಬಾರಿ ಆಡಳಿತ ನಡೆಸಿರುವಂತಹ ನೀವು ಇವತ್ತು 3ನೇ ಬಾರಿ ಎಲೆಕ್ಷನ್ ನಲ್ಲಿ 30 ಸೀಟು ಬರ್ತಾ ಇಲ್ಲ ನಿಮಗೆ. 3ನೇ ಎಲೆಕ್ಷನ್ ಅಲ್ಲಿ 30 ಸೀಟು ಬರ್ತಾ ಇಲ್ಲ ನಿಮಗೆ. ನಿಮ್ಮ ಯಾವ ಲೋಕಸಭಾ ಸದಸ್ಯ ಬಹಳ ಅದ್ಭುತವಾಗಿ ಲೋಕಸಭೆಯಲ್ಲಿ ಮಾತಾಡ್ತಾರೆ, ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಗೌರವ್ ಗೊಗೋಯ್ ನಿಮಗೆ ಯಾಕೆ ಹೇಳಿ ಹೊರಟೆ ಅಂದ್ರೆ, ನಿಮಗೆ ಬಿಜೆಪಿಯಲ್ಲಿ ಸೋತಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಹೊರತು ನೀವು ಎಲ್ಲಿ ಗೆಲ್ಲಬೇಕು ಅನ್ನೋ ಕಲ್ಪನೆಯಲ್ಲಿರುವ ಪಕ್ಷ ಆಗಿದೆ. ಹೇಳಿಕೆ ಹೊರಟೆ ಅಂದ್ರೆ, ಇತ್ತೀಚೆಗೆ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮಸೂದೆಯನ್ನು ತಂದರು, ಸೀಟ್ಗಳನ್ನು ಹಂಚಿಕೊಟ್ರು, ಚಾಕ್ಲೇಟ್ ಹಂಚಿದಾಗೆ. ಕರ್ನಾಟಕಕ್ಕೆ ಇಷ್ಟು, ಅದಕ್ಕೆಷ್ಟು, ತಮಿಳುನಾಡಿಗೆ ಎಷ್ಟು. ಯಾಕೆ ಅಂತ ಕೇಳಿದ್ರೆ ಅವರ ಉತ್ತರ ಏನು ಗೊತ್ತಾ? ದಕ್ಷಿಣ ಭಾರತಕ್ಕೆ ಸೀಟ್ ಮಿಸ್ ಆಗ್ತದೆ, ಜನಸಂಖ್ಯೆ ಆಧಾರದಲ್ಲಿ ನಾವೇನಾದರೂ ಸೀಟ್ ಕೊಟ್ಟರೆ ಅದು ಜನಸಂಖ್ಯೆ ಆಧಾರದ ಕಡಿಮೆ ಆಗ್ತದೆ, ಅವರ ಪಾಪ್ಯುಲೇಷನ್ ಕಡಿಮೆ ಇದೆ, ಈಗ ಅವರಿಗೆ ಹಂಚಿಕೊಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಅಂದರೆ ಉತ್ತರ ಭಾರತದಲ್ಲಿ ಹೆಚ್ಚು ಸೀಟ್ ಕೊಟ್ಟರೆ ಅದು ತಮಗೆ ಸಹಾಯ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಇಡೀ ದೇಶವನ್ನು ಡಿವೈಡೆಡ್ ಇಂಟು 2 ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು BJPಯವರು. ಅದಕ್ಕೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಹೇಳಿದೆ, ಸೌತ್ ಇಂಡಿಯಾದಲ್ಲಿ ಕೂಡ ನೀವು ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು, ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರಬೇಕು, ಕೇರಳದಲ್ಲಿ ಅಧಿಕಾರಕ್ಕೆ ಬರಬೇಕು, ಆಂಧ್ರದಲ್ಲಿ ಬರಬೇಕು, ಎಲ್ಲ ತೆಲಂಗಾಣದಲ್ಲಿ ಬರಬೇಕು. ಎಲ್ಲಿಯೂ ನಿಮ್ಮನ್ನು ಜನ ಮೆಚ್ಚಿಕೊಳ್ಳಿಲ್ಲ, ನಿಮ್ಮನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರಿಗೆ ಯಾಕೆ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ನಾನು ಅದರ ಅರ್ಥ ನಾವು ಅಲ್ಲಿ ಕಳ್ಕೊಂಡಿದ್ದೇವೆ, ಅದು ಸಂತೋಷ ಪಡ್ತೇವೆ ಅಂತ ಅಲ್ಲ. ವಿ ಟ್ರೈಡ್ ಅವರ್ ಬೆಸ್ಟ್. ಈಗ ಅವ್ರಿಗೇನು ವೆಸ್ಟ್ ಬೆಂಗಾಲ್ ಬಗ್ಗೆ ಏನು ಅಲ್ಲ, ವೆಸ್ಟ್ ಬೆಂಗಾಲ್ ಬಗ್ಗೆ ಏನು ಬೆಂಗಾಲಲ್ಲಿ ಏನು ಟ್ರೈ ಮಾಡಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ ಮಿಲಿಟರಿ ಥರ ಆಡಳಿತವನ್ನು ಮಾಡಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಆ ಮಹಿಳೆ ಎದುರು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ, ಅಧಿಕಾರಿಗಳನ್ನ ಬದಲಾವಣೆ ಮಾಡಿ, ವೋಟರ್ ಲಿಸ್ಟ್ ಅನ್ನ ಬದಲಾವಣೆ ಮಾಡಿ, ಆಡಳಿತವನ್ನ ಮಾಡಿ, ಒಂದು ನೈಜವಾಗಿರ್ತಕ್ಕಂಥ ಬ್ಯಾನರ್ಜಿಯವರ ಬಗ್ಗೆ ರಾಹುಲ್ ಗಾಂಧಿ ಅವರು ಆಡಿರುವ ಮಾತನ್ನು ನೀವು ಒಪ್ತಿರೋ ಒಪ್ಪಲ್ವಾ? ನಾವು ನಾವು ನಮ್ಮ ಪಕ್ಷವನ್ನ ಬೆಳೆಸಲಿಕ್ಕೋಸ್ಕರ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡಿದ್ದೇವೆ, ಒಪ್ತೇನೆ. ನಾವು ಕಾರಣ ಇರಬಹುದು, ಆದ್ರೆ ಬಿಜೆಪಿ ಗೆಲುವು